ಶ್ರೀಪದ ಭವಘೋಷ್ಪದ ವಾರಿಯಥಾಯ್ ಪ್ರೇಮಾರ್ಪಣ ಸಮದರ್ಶನ ಪ್ರೇಮಾರ್ಪಣ ಸಮದರ್ಶನ ಜಗ ಜನ ದುಃಖ ಸಂಬದ ತವ ಶ್ರೀಪದ ಭವಘೋಷ್ಪದ ವಾರಿಯಥಾಯ್ ಪ್ರೇಮಾರ್ಪಣ ಸಮದರ್ಶನ ಪ್ರೇಮಾರ್ಪಣ ಸಮದರ್ಶನ ಜಗ ಜನ ದುಃಖ ನಮೋ ನಮೋ ಪ್ರಭು ವಾಕ್ಯ ಮನಾದಿತ ನಮೋ ನಮೋ ಪ್ರಭು ವಾಕ್ಯ ಮನಾದಿತ ಮನೋವಚನೈಕಾಧಾರ ಪ್ರಭು ಮನೋವಚನೈಕಾಧಾರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮ ಭಂಜನಹಾರ ಪ್ರಭು ತುಮಿ ತಮ ಭಂಜನಹಾರ ನಮೋ ನಮೋ ಪ್ರಭು ವಾಕ್ಯ ಮನಾದಿತ ನಮೋ ನಮೋ ಪ್ರಭು ವಾಕ್ಯ ಮನಾದಿತ ಮನೋವಚನೈಕಾಧಾರ ಪ್ರಭು ಮನೋವಚನೈಕಾಧಾರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ಜ್ಯೋತಿರ ಜ್ಯೋತಿ ಉಜಲ ಹೃದಿ ಕಂದರ ತುಮಿ ತಮ ಭಂಜನಹಾರ ಪ್ರಭು ತುಮಿ ತಮ ಭಂಜನಹಾರ ಧಿ ಲಂಗ ರಂಗ ಭಂಗ ಬಾಜೆ ಅಂಗ ಸಂಗ ಮೃದಂಗ ಧಿ ಲಂಗ ರಂಗ ಭಂಗ ಬಾಜೆ ಅಂಗ ಸಂಗ ಮೃದಂಗ गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भवबंधन जगवंदन वंदे तुम्हार जय श्री गुरु महाराज जी की जय। ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ಪರಮ ಗುರುವಿನ ಶಕ್ತಿಯ ಸಿಂಧು ಪರಮ ಗುರುವಿನ ಶಕ್ತಿಯ ಸಿಂಧು ಹೊರೆವಳು ಸರ್ವರ ಹೃದಯದಿ ನಿಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕಲಿಯುಗದಾರ್ತರ ನೋಡುತ್ತನೊಂದು ಕಲಿಯುಗದಾರ್ತರ ನೋಡುತ್ತನೊಂದು ಒಲುಮೆಯ ಸುರ ನದಿ ತನ್ನಲಿ ಮಿಂದು ಕಲಿಯುಗದಾರ್ತರ ನೋಡುತ್ತನೊಂದು
ಒಲುಮೆಯ ಸುರ ನದಿ ತನ್ನಲಿ ಮಿಂದು ಕಲುಷವ ಕಳೆಯುತ್ತ ಬೆಳಗರಿಯೆಂದು ಕಲುಷವ ಕಳೆಯುತ್ತ ಬೆಳಗಲಿಯೆಂದು ಸುಲಭದ ಸಾಧನೆ ಸಾರವ ತಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರುತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು ನಿರ್ಮಲ ಮೂರುತಿ ನಿಷ್ಕಲ ಇಂದು ನಿರ್ಮಲ ಮೂರುತಿ ನಿಷ್ಕಲ ಇಂದು ಕರುಣಿಸುವಂದೇ ಪ್ರೇಮದ ಬಿಂದು ನಿರ್ಮಲ ಮೂರುತಿ ನಿಷ್ಕಲ ಇಂದು ಕರುಣಿಸುವಂದೇ ಪ್ರೇಮದ ಬಿಂದು ಪರಹಿತ ಜೀವಿತೆ ಸರ್ವರ ಬಂಧು ಪರಹಿತ ಜೀವಿತೆ ಸರ್ವರ ಬಂಧು ಮೊರೆಯುವೆ ನಿನ್ನಲಿ ಕೃಪೆ ತೋರೆಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರುತಿ ಶಾರದೆ ಬಂದು ದೊರಕಿತು ಧರಣಿಗೆ ಸಿರಿವರ ಇಂದು. ಎಲ್ಲರೂ ಈಗ ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸೋಣ. ಶ್ರೀರಾಮಕೃಷ್ಣರನ್ನ ಈಗ ನಾವು ನಮ್ಮ ಹೃದಯ ಮಂದಿರಕ್ಕೆ ಆಹ್ವಾನಿಸೋಣ. ಎಲ್ಲರೂ ನಮ್ಮ ಎದೆಯ ಗೂಡಿನ ಮಧ್ಯಭಾಗವನ್ನು ಭಾವಿಸ್ಕೊಳ್ಳಿ. ಅದು ನಮ್ಮ ಹೃದಯ ಮಂದಿರ. ಶ್ರೀರಾಮಕೃಷ್ಣರ ಹೃದಯ ಮಂದಿರಕ್ಕೆ ಕರೆಯೋಣ. ಅಲ್ಲಿ ಒಂದು ಪೀಠ ಹಾಕಿದ್ದೀವಿ. ಶ್ರೀರಾಮಕೃಷ್ಣನ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಶ್ರೀರಾಮಕೃಷ್ಣರು ನಮ್ಮ ಮುಂದೆ ಕೂತಿದ್ದಾರೆ. ಆ ಶ್ರೀರಾಮಕೃಷ್ಣರನ್ನು ಭಾವಿಸ್ತಾ ಇರೋಣ. ಆ ದಿವ್ಯ ಮೂರ್ತಿಯನ್ನು ಭಾವಿಸೋಣ. ನಮಗೆ ಹೇಗೆ ಬೇಕಾದರೂ ನಾವು ಭಾವಿಸ್ಬೇಕು. ನಮ್ಮ ಭಾವಕ್ಕೆ ತಕ್ಕಂತೆ ನಾವು ಭಾವಿಸೋಣ. ಆ ಶ್ರೀರಾಮಕೃಷ್ಣ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಶ್ರೀರಾಮಕೃಷ್ಣರು ಕೂತಿದ್ದಾರೆ. ಪ್ರಸನ್ನವಾದಂಥ ಮುಖ, ಆ ದಿವ್ಯ ತೇಜಸ್ಸಿರುವಂಥ ಮುಖ, ಆ ಭಾವಾವಸ್ಥೆಯಲ್ಲಿದ್ದಾರೆ ಅವರು. ನಿಮ್ಮನ್ನು ನೋಡ್ತಿದ್ದಂಗೆ ಅವರಿಗೆ ಭಾವಾವಸ್ಥೆ. ಶ್ರೀರಾಮಕೃಷ್ಣರಿಗೆ ಯಾರು ಆ ಒಂದು ದಿವ್ಯ ಸಾಧನೆ ಮಾಡ್ತಿರ್ತಾರೋ ಅಂಥವ್ರನ್ನ ನೋಡಿದ ತಕ್ಷಣ ಅವರು ಭಾವಾವಸ್ಥೆಗೆ ಹೊರಟೋಗ್ಬಿಡೋರು. ನರೇಂದ್ರ ಬಂದು ನೋಡಿದ ತಕ್ಷಣ ಅವರಿಗೆ ಭಾವಾವಸ್ಥೆ ಬಂದ್ಬಿಡು. 16 ಜನ ಶಿಷ್ಯರಲ್ಲಿ ರಾಕಾಲವರು ಯಾರಾದರೂ ನೋಡಿದ್ರೂ ಸಾಕು ಅವರಿಗೆ ಭಾವಾವಸ್ಥೆಗೆ ಹೋಗೋರು. ಯಾಕೆಂದರೆ ಪರಿಶುದ್ಧವಾದಂಥ ಒಂದು ವ್ಯಕ್ತಿನ ನೋಡಿದ್ರೆ ಶ್ರೀರಾಮಕೃಷ್ಣರು ಭಾವಾವಸ್ಥೆಗೆ ಹೋಗ್ತಿದ್ರು. ನಮಗೂ ಅಷ್ಟೇ, ಯಾರದು ಪರಿಶುದ್ಧವಾದಂಥ ವ್ಯಕ್ತಿ ಜೊತೆ ಇರಬೇಕಾದ್ರೆ ನಮಗೂ ಆನಂದ ಫೀಲ್ ಆಗುತ್ತೆ. ದುಷ್ಟರ ಜೊತೆ ಇರೋದಕ್ಕೂ ಆ ಪರಿಶುದ್ಧ ಹೃದಯದ ಒಂದು ಪರಿಶುದ್ಧ ಮನಸ್ಸು ಇರುವಂಥವ್ರ ಜೊತೆ ಇರಬೇಕಾದ್ರೆ ಆ ಭಾವ ಆಗುತ್ತೆ. ಹಾಗೆ ಶ್ರೀರಾಮಕೃಷ್ಣರು ನಮ್ಮನ್ನು ನೋಡಿ ಭಾವಿಸ್ತಾ ಇದ್ದಾರೆ, ಭಾವ ಸಮಾಧಿಗೆ ಹೋಗಿದ್ದಾರೆ. ನಾವು ಅವ್ರನ್ನ ನೋಡ್ತಾ ನೋಡ್ತಾ ಅವರು ಒಂದೊಂದು ನಾಮ ಜಪನ ಮಾಡ್ತಾ ಶ್ರೀರಾಮಕೃಷ್ಣರಿಗೆ ಒಂದೊಂದು ಹೂವನ್ನೇ ಸಮರ್ಪಿಸೋಣ. ನಮ್ಮ ಮುಂದೆ ಹೂವು ಇದೆ, ಶ್ರೀರಾಮಕೃಷ್ಣರು ಕೂತಿದ್ದಾರೆ. ಅವರ ಪದತಲದಲ್ಲಿ ಒಂದೊಂದೇ ಹೂವನ್ನು ಸಮರ್ಪಿಸ್ತಾ ಹೋಗೋಣ. ಆ ಒಂದೊಂದು ಹೂವು ಅವ್ರ ಪಾದಕ್ಕೆ ಸಮರ್ಪಿಸಿದಾಗಲೂ ಅವ್ರ ಮುಖ ನೋಡ್ತಿರ್ಬೇಕು. ಒಂದು ನಾಮ ಹೇಳಬೇಕು, ನಮಃ ಅಂತ ತಕ್ಷಣ ಅವ್ರಿಗೆ ಅಲ್ಲಿ ಒಂದು ಹೂವು ಅರ್ಪಿಸ್ತಾ ಇರ್ತೀವಿ. ಹಾಗೆ ಅವ್ರ ಮುಖ ನೋಡ್ತಾ ಇರ್ತೀವಿ. ರಾಮಕೃಷ್ಣಾಯ ಅಂದಿದ ತಕ್ಷಣ ಒಂದು ಹೂವು, ಶ್ರೀರಾಮಕೃಷ್ಣನ ಮುಖ ನೋಡೋದು. ಎಲ್ಲರೂ ಈಗ ಶ್ರೀರಾಮಕೃಷ್ಣ ನಾಮ ಜಪ ಮಾಡ್ತಾ ಅದೇ ಭಾವದಲ್ಲಿ ಶ್ರೀರಾಮಕೃಷ್ಣರನ್ನ ಭಾವಿಸ್ತಾ ಇರೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ,
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಎಲ್ಲರೂ ಆ ಭವ್ಯ ಮೂರ್ತಿಯನ್ನು, ದಿವ್ಯ ಮೂರ್ತಿಯನ್ನು ಹಾಗೆಯೇ ನೋಡ್ತಾ ಭಾವಿಸಿ. ಅವರ ಪಾದ ಕಲಮ ಪೂರ್ತಿ ಪುಷ್ಪಗಳಿಂದ ತುಂಬಿದೆ, ವಿಧ ವಿಧವಾದ ಬಣ್ಣದ ಪುಷ್ಪಗಳಿಂದ ತುಂಬಿದೆ. ಶ್ರೀರಾಮಕೃಷ್ಣರು ಆ ಅರ್ಚನೆಯನ್ನು ಸ್ವೀಕರಿಸಿ ತುಂಬ ಅವರು ಭಾವಸ್ಥಿತಿಗೆ ಹೊರಟೋಗಿದ್ದಾರೆ, ತುಂಬ ಆನಂದಮಯವಾಗಿದ್ದಾರೆ. ಅವರೀಗ ಕಣ್ಣು ತೆಗಿತಿದ್ದಾರೆ. ಆ ಕೃಪಾ ದೃಷ್ಟಿ ಬಂದು ನಮ್ಮನ್ನು ಟಚ್ ಮಾಡ್ತಿದೆ, ಫೀಲ್ ಮಾಡ್ಕೊಳ್ಳಿ. ಆ ಶ್ರೀರಾಮಕೃಷ್ಣರ ಒಂದು ದಿವ್ಯ ಕೃಪಾ ದೃಷ್ಟಿ ನಮ್ಮನ್ನೆಲ್ಲ, ಮನಸ್ಸು ದೇಹವನ್ನೆಲ್ಲ ಪರಿಶುದ್ಧ ಮಾಡ್ತಿದೆ ಅಂತ ಫೀಲ್ ಮಾಡಿಕೊಂಡು ಶ್ರೀರಾಮಕೃಷ್ಣರ ಪದತಲದಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿ ಆ ದಿವ್ಯ ಮೂರ್ತಿಯನ್ನು ಹಾಗೆಯೇ ಭಾವಿಸ್ತಾ 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 ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ. ಇವತ್ತಿನ ನೀತಿಕತೆ ಸೆಷನ್ ನಮ್ಮ ಗೌತಮ್ ಎಂ ರೆಡಿ ಇದ್ದಾನೆ. ಅವನು ಯಾವ ಒಂದು ನೀತಿಕತೆ ಹೇಳ್ತಾನೆ ಅಂತ ನೋಡೋಣ. ಹಾಗೆ ಇವತ್ತಿನ ಡಮ್ಚರೆಟ್ಸ್ ಕ್ವಶ್ಚನ್ನಲ್ಲಿ ಅವನೇ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಾನೆ ಯಾವುದು ಅಂತ ಆಮೇಲೆ ನೋಡೋಣ. ಈಗ ಗೌತಮ್.
ಎಲ್ಲರಿಗೂ ಜಯರಾಮ್. ನನ್ನ ಹೆಸರು ಗೌತಮ್. ನಂಬರ್ 581. ಈ ವಾರದ ಅಂಗುಲಿಮಾಲ. ಒಂದು ಸಾರಿ ಗೌತಮ ಬುದ್ಧರು ತಾವು ತಂಗಿದ ಹೋಗುತ್ತಿದ್ದಾರೆ. ತುಂಬಾ ದೊಡ್ಡದಾಗಿ ಒಂದು ಕಾಡು ಬರುತ್ತೆ. ಆ ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಆಗ ಆ ಕಾಡ್ ಹತ್ರನೇ ಸ್ವಲ್ಪ ದೂರ ಹೊಲ ಗದ್ದೆಗಳು. ಆ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆಗ ಗೌತಮ ನೋಡಿ ರೈತರು ಹೇಳ್ತಾರೆ, ಅಲ್ಲಿ ಹೋಗ್ಬೋದು, ನೀವು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಗೌತಮ ಯಾಕೆ? ಆಗ ಹೇಳ್ತಾರೆ, ಈ ಕಾಡಿನಲ್ಲಿ ಒಬ್ಬ ಅವನ ಅಂಗುಲಿಮಾಲ ಅಂತ. ಅವನು ತುಂಬಾ ಕೈ ಬೆರಳುಗಳ ಮಾಲೆಗಳನ್ನು ಹಾಕಿಕೊಳ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅವನನ್ನು ನೋಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಜನ ಸ್ವಾಮಿ ಅಂತ ತಮ್ಮ ಕೆಲಸ. ಇಲ್ಲಿ ಗೌತಮ ಕಾಡನ್ನ ಅಂಗುಲಿಮಾಲ ಅವನು ಅವಂದೇ ಅಲ್ಲಿ ಸಾಮ್ರಾಜ್ಯವಾಗಿರುತ್ತೆ. ಅವನ ಸಾಮ್ರಾಜ್ಯ. ಅದಕ್ಕೆ ಅವನ ಹತ್ರ ಸೈನಿಕರು ಇರ್ತಾರೆ. ಸೈನಿಕರು ಗೌತಮ ಬುದ್ಧನ ಬಿಡಲ್ಲ. ಅವನ ಮೇಲೆ ದಾಳಿ. ಅಂಗುಲಿಮಾಲ ಇವನು ಯಾರ ಜ್ಞಾನ ಅಂತ ಹೇಳಿ ಅವನ ಬಿಡಿ ಅಂತ ಹೇಳ್ತಾರೆ. ಅವಾಗ ಗೌತಮ ಹೋಗ್ತಾನೆ ಅಂಗುಲಿಮಾಲ ಹತ್ರ. ಹೋಗಿ ಹೇಳ್ತಾನೆ, ನಾನು ಕರ್ಕೊಂಡು ಬಂದಿದ್ದೀನಿ ಅಂತ. ಅಂಗುಲಿಮಾಲ ಹೇಳ್ತಾನೆ, ನನ್ನನ್ನ ಕರ್ಕೊಂಡು ಬಂದಿದ್ಯಾ, ನೀನೇ ಕಾಡಿನ ಒಳಗಡೆ ದೊಡ್ಡ ಸಮಸ್ಯೆ ಅಂತದ್ರಲ್ಲಿ ಕರ್ಕೊಂಡೋಗಕ್ ಬಂದಿದ್ಯಾ ಜೋರಾಗಿ ಬಾಯ್ ಅಂಗುಲಿಮಾಲ. ಆಗ ಗೌತಮ ಹೇಳ್ತಾನೆ, ಹೌದಾ, ಏನ್ ಮಾಡ್ತಾರೆ ಹೇಳ್ತಾರೆ. ಆಗ ಅಂಗುಲಿಮಾಲ ಮಾಲೆ ಅಂತ ಹೇಳ್ತಾನೆ. ಆಗ ಗೌತಮ ತಗೋ ಅಂತ ಹೇಳ್ತಾನೆ. ಆಗ ಬುದ್ಧ ದೇವ ಅಂಗುಲಿಮಾಲ ಅವನ ಕೈ ಹೋಗ್ತಾನೆ. ಆದ್ರೆ ಕತ್ತರಿಸುವಾಗ ಬರಲ್ಲ, ಕೆಳಗೆ ಅಂಗುಲಿಮಾಲ ಕೈ ಹಿಡಿದು, ಜ್ಞಾನಿಗಳೇ ನೀವ್ ಯಾಕೆ ದೊಡ್ಡೋದಿದ್ದೀರಾ, ನನ್ನ ತಪ್ಪನ್ನ ನೀವ್ ಯಾರಂತ ಹೇಳಿ ಅಂತ ಹೇಳ್ತಾನೆ. ಆಗ ಗೌತಮ ಬುದ್ಧ, ನಾನು ಗೌತಮ ಬುದ್ಧ, ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ, ನೀನ್ ಯಾಕೆ ಜನ ಸಮಸ್ಯೆ ಕೃತ್ಯಗಳನ್ನ ಮಾಡ್ತೀನಿ ಕೇಳ್ತಾರೆ. ಗೌತಮ ಹೇಳ್ತಾನೆ, ಇದು ನನ್ನ ಗುರು ಕೇಳಿದ ಗುರು ದಕ್ಷಿಣೆ ಅಂತ ಹೇಳ್ತಾನೆ. ಆಗ ಗೌತಮ ಬುದ್ಧರು ಆಶ್ಚರ್ಯದಿಂದ ಎಂಥ ಗುರು ದಕ್ಷಿಣೆ ಅಂತ ಕೇಳ್ತಾರೆ. ಆಗ ಅಂಗುಲಿಮಾಲ ಹೇಳ್ತಾನೆ, ನನ್ನ ಗುರುಕುಲದಲ್ಲಿ ಗೆಳೆಯರಿರ್ತಾರೆ. ನಾನೇ ಗುರುಗಳಿಗೆ ಅತ್ಯಂತ ಪ್ರಿಯ ವಿದ್ಯಾರ್ಥಿ. ಅದನ್ನ ನನ್ನ ಗೆಳೆಯರು ಚಾಡಿ ಹೇಳ್ತಾರೆ. ಆ ಚಾಡಿ ನನಗೆ ಗುರು ದಕ್ಷಿಣೆ ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಗುರುಗಳು ಅಂಗುಲಿಮಾಲ ಎಲ್ಲ ಹೇಳಿ ಸ್ವಾಮಿ ಅಂತ ಹೇಳ್ತಾರೆ. ಗುರುಗಳು ನನಗೆ 1000 ಜನದ ಬೇಕು, ಒಂದು ಮಾಲೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಗುರುಗಳು ಅಂತ ಹೇಳಿ ಹೋಗ್ತಾನೆ. ಇದೇ ನನ್ನ ಕಥೆ ಅಂತ ಅಂಗುಲಿಮಾಲ ಗೌತಮ ಬುದ್ಧ ಹೇಳ್ತಾನೆ. ಇದು ಯಾವ ತರದ ಗೌತಮ ಬುದ್ಧ ಕೇಳಿ, ನಾನಿನ್ನ ಜನರನ್ನ ಕರ್ಕೊಂಡು ಹೋಗ್ತೀನಿ, ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತ. ಆಗ ಅಂಗುಲಿಮಾಲ ಸರಿ ಸ್ವಾಮಿ ಅಂತ ಗೌತಮ ಬುದ್ಧ ಜೊತೆ ಊರಿಗೆ ಹೋಗ್ತಾರೆ. ಅಲ್ಲಿ ಜನ ನೋಡಿ ಅಂಗುಲಿಮಾಲ ನೋಡಿ ಎಲ್ಲ ತುಂಬಾ ತಪ್ಪು ಬರ್ತದೆ. ಯಾಕಂದ್ರೆ ಅಂಗುಲಿಮಾಲ ಅಪ್ಪ ಅಮ್ಮ ಕೆಲವು ಅಣ್ಣ ತಮ್ಮ ಗೆಳೆಯರನ್ನ ಸಾಕಿ ಅವರ ಬೆರಳುಗಳನ್ನ ತಗೊಳ್ತಾನೆ. ಅದಕ್ಕೆ ಕಲ್ತು ಅಂಗುಲಿಮಾಲನ ಹೊಡೆಯಬೇಕಾಗ ಗೌತಮ ಬುದ್ಧ ಹೇಳ್ತಾರೆ, ನೀವು ಹೊಡೆಯಬೇಕಾಗ್ತೀರಾ, ಇದು ಮಾಡಿರೋದು ತಪ್ಪಲ್ಲ,
ಮಾಡ್ತಾರೆ. ಅದನ್ನ ತಿಳ್ಕೊಳಕ್ಕೆ ದೇವ್ರು ಒಂದ್ ದಾರಿ ಕೊಡ್ತಾನೆ. ಅದಕ್ಕೆ ಇವನಿಂದ ಒಳ್ಳೆ ಆಗ್ತಾನೆ ಅಂತ ಹೇಳಿ ಆಗ ಮಗನ ಬಿಡ್ತಾರೆ. ಅಂದಿನಿಂದ ಅಂಗುಲಿಮಾಲ ಗೌತಮ ಬುದ್ಧನಿಗೆ ಕೈ ಮುಗಿದು ಅನ್ಯಾಯ ಬುದ್ಧನ ಅನ್ಯಾಯ ಹೋಗ್ತಾನೆ. ಈ ಕಥೆಯ ನೀತಿ ಅದನ್ನು ಕೊಳ್ಳುವುದಕ್ಕೆ ಇನ್ನೊಂದು ದಾರಿ ಕೊಡುತ್ತದೆ. ರಾಮಕೃಷ್ಣ. ಗೌತಮ್ ಧನ್ಯವಾದ. ಗೌತಮ್ ಇವತ್ತು ನಮಗೆ ಚಿರಪರಿಚಿತವಾದಂಥ ಒಂದು ಕತೆ ಇದು. ಬುದ್ಧನ ಜೀವನದಲ್ಲಿ ಹಲವಾರು ಈ ಥರದ ಘಟನೆಗಳಿದೆ. ಅದರಲ್ಲಿ ತುಂಬ ಹೆಸರುವಾಸಿಯಾಗಿರುವಂಥ ಒಂದು ಘಟನೆ ಅಂದರೆ ಈ ಅಂಗುಲಿಮಾಲನ ಕತೆ. ಅದನ್ನು ಅವನು ಚೆನ್ನಾಗಿ ಹೇಳಿದ್ದಾನೆ. ಈ ಒಂದು ಕತೆ ಹೇಳೋದಕ್ಕೆ ನನಗೆ ಕೆಲವು ಮಕ್ಕಳೆಲ್ಲ ತುಂಬ ಹತ್ತಿರದಲ್ಲಿದ್ದರೆ ನೀವಿಲ್ಲೇ ಬಂದರೆ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ನಿಮ್ಮದು ಆ ಕತೆ ಹೇಳುವಾಗ ಆ ನೆಟ್ವರ್ಕ್ ಇಶ್ಯೂ ಆಗಿ ಇಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ, ಸೌಂಡ್ ಸಿಸ್ಟಮ್ಮು, ನೆಟ್ವರ್ಕು ಎಲ್ಲನೂ. ಸಾಧ್ಯವಾದಷ್ಟು ನೀವು ತುಂಬ ಹತ್ತಿರದಲ್ಲಿ, ಸ್ವಲ್ಪ ದೂರ ಇದ್ದರೂ ವರ್ಷಕ್ಕೆ ಒಂದು ಸಲನೋ 2 ಸಲನೋ ನಿಮಗೆ ಕತೆ ಹೇಳೋ ಚಾನ್ಸ್ ಸಿಗುತ್ತೆ. ಇಲ್ಲೇ ಬಂದು ಹೇಳಿದ್ರೆ ಇಲ್ಲಿ ಡೈರೆಕ್ಟಾಗಿ ಕೇಳಿಸ್ಕೊಳ್ಳೋದಕ್ಕೂ ಒಂದಷ್ಟು ಮಕ್ಕಳಿರ್ತಾರೆ, ಆನ್ಲೈನಲ್ಲೂ ಇರ್ತಾರೆ, ಕ್ಲಿಯರ್ ಆಗಿರುತ್ತೆ ಅಂತ. ಪಾಪ ಒಂದು ನೆಟ್ವರ್ಕ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಿತ್ತು ಅನಿಸುತ್ತೆ, ಅಲ್ಲಲ್ಲಿ ನೀನು ಕತೆ ಬ್ರೇಕ್ ಆಗ್ತಿತ್ತು. ಅದು ತುಂಬ ಚೆನ್ನಾಗಿ ನೀನು ಕಥೆನ ಹೇಳಿದೆ. ಇಲ್ಲಿ ಗೌತಮ ಬುದ್ಧನ ಒಂದು ಜೀವನದಲ್ಲಿ ಬರುವಂಥದ್ದು ಅಂಗುಲಿಮಾಲನಂತಹ ಒಬ್ಬ ಅವನೇನಕ್ಕೆ ಕ್ರೂರ ಆದ ಅನ್ನೋದನ್ನು ತಿಳಿಸ್ತಾವನು. ಅಂಥವನ್ನು ಕೂಡ ಕೇವಲ ಮಾತಿನಿಂದ, ಇನ್ನೇನೂ ಇಲ್ಲ, ಕೇವಲ ಒಂದು ಬುದ್ಧನ ಒಂದು ಆ ಮಾತಿನಿಂದ ಅವನು ಅಲ್ಲಿ ಮಾತಿಗಿಂತ ಹೆಚ್ಚಾಗಿ ಎಷ್ಟೊಂದು ಜನ ಮಾತಾಡಿರ್ಬೋದು, ಆದರೆ ಬುದ್ಧನ ಮಾತಲ್ಲಿ ಏನಿತ್ತು, ಒಂದು ಸ್ಪರ್ಶ ಇತ್ತು. ಹೇಗೆ ಶ್ರೀರಾಮಕೃಷ್ಣರು ಕೇವಲ ಒಂದು ಸ್ಪರ್ಶದಿಂದ ಇಡೀ ಅವರ ಒಂದು ಯಾರು ಬರ್ತಿದ್ರು ಅವ್ರದ್ದೆಲ್ಲ ಪ್ರಾಬ್ಲಮೇ ಸಾಲ್ವ್ ಆಗಿಬಿಡ್ತಿತ್ತು. ಅವರು ಇದನ್ನು ಪವಾಡ ಅನ್ನೋದಕ್ಕಿಂತ ಇದು ಪವಾಡ ಅಲ್ಲ, ಇದು ಆ್ಯಕ್ಚುಲಿ ಇದೇನಂದರೆ ಆ ಸ್ಪರ್ಶ. ಯಾಕೆಂದರೆ ಆ ಸ್ಪರ್ಶ ಆಗುವಂಥ ಸಮಯದಲ್ಲಿ ಆ ಎದುರುಗಿರೋ ವ್ಯಕ್ತಿನಲ್ಲಿ ಬದಲಾವಣೆ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ, ಮಹಾಪುರುಷರಿಗೆ ಗೊತ್ತಾಗುತ್ತೆ ಅಂಥ ಸಮಯದಲ್ಲಿ. ಹಾಗೆ ಬುದ್ಧನಿಗೆ ಗೊತ್ತಿತ್ತು, ಇವನ್ನೆಲ್ಲ ಮುಗಿತಾ ಬಂತು, ಈಗ ಇವನಿನ್ನು ಒಂದು ಹಂತಕ್ಕೆ ಬರ್ತಾನೆ, ಇವನ್ನೆಲ್ಲ ಮುಗಿದಿದೆ ಅಂತ. ಆಗ ಕೇವಲ ಮಾತಿನ ಸ್ಪರ್ಶದಿಂದ ಅವನು ಬದಲಾವಣೆಯಾಗಿ ಬುದ್ಧನ ಒಬ್ಬ ಬೌದ್ಧ ಭಿಕ್ಷುನೂ ಆಗ್ಬಿಡ್ತಾನೆ. ಅಂಗುಲಿಮಾಲ ಅನ್ನೋ ಕಥೆನ ತುಂಬ ನಿಜವಾಗ್ಲೂ ನಾವು ಆ ಒಂದು ಭಗವಂತನ ಸ್ಪರ್ಶನ ಫೀಲ್ ಮಾಡಬೇಕು. ಹೇಗಾಗತ್ತೆ, ಅದಕ್ಕೆ ನಾವು ಹೇಳಿದ್ರು ಸಾಧು ಸಂತರನ್ನ ಅವಾಗವಾಗ ನಾವು ಏನಕ್ಕೆ ಸಾಧು ಸಂತರನ್ನ ನಾವು ನೋಡಬೇಕು ಅಂತಂದರೆ, ಆ ಸಾಧು ಸಂತರ ಒಂದು ದಿವ್ಯ ದೃಷ್ಟಿ, ಅವರ ಒಂದು ಸ್ಪರ್ಶ, ಆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಅದರಲ್ಲೂ ನಿಮಗೆಲ್ಲ ಗೊತ್ತು, ಪರಮಪೂಜ್ಯ ಸ್ವಾಮಿ ಗೌತಮಾನಂದಜಿ ಅನ್ಕ ಇವಾಗ ಪ್ರತಿಯೊಬ್ಬರಿಗೂ ಪಾದ ಮುಟ್ಟಿ ನಮಸ್ಕಾರ ಮಾಡಿಸ್ಕೊತಾರೆ. ಮೊದಲೆಲ್ಲ ಎಷ್ಟೊಂದು ಜನ ಮಾಡ್ತಿರಲ್ಲ, ಆದರೆ ಆ ಸ್ಪರ್ಶ ಟಚ್ ಕೊಡ್ತಿದ್ದಾರೆ ಅವರು ಅಲ್ವಾ. ಹಾಗೆ ಆ ರೀತಿ ಆ ಒಂದು ಶ್ರೀರಾಮಕೃಷ್ಣ ಜೀವನದಲ್ಲೂ ನಾವು ಒಬ್ಬರು ನೋಡ್ತೀವಿ. ಗಿರೀಶ್ ಚಂದ್ರ ಘೋಷ್ನ ಎಕ್ಸಾಂಪಲ್ ತೊಗೋಬೋದು. ಅವನೇ ಶ್ರೀರಾಮಕೃಷ್ಣ ಜೀವನದಲ್ಲಿ ಬರುವಂಥ ಅಂಗುಲಿಮಾಲನ್ ಥರ ಅಲ್ವಾ. ಅವನು ಕೂಡ ಎಂಥ ಅವನು ಆ ವ್ಯಸನಿ ಆಗಿಬಿಟ್ಟಿರ್ತಾನೆ ಅಂತಂದರೆ, ಶ್ರೀರಾಮಕೃಷ್ಣರ ಒಂದು ಜಸ್ಟ್ ಅವರಿಗೆ ಸರೆಂಡರ್ ಆಗ್ತಾನೆ ಅಷ್ಟೇ ಅವನು ಶ್ರೀರಾಮಕೃಷ್ಣರಿಗೆ. ಗಿರೀಶ್ ಚಂದ್ರ ಘೋಷ್ ಎಷ್ಟು ಅದ್ಭುತವಾದಂಥ ಬದಲಾವಣೆಗಳನ್ನ ಕಾಣ್ತಾನೆ ಅಂದರೆ ಅವನಲ್ಲಿ ನಾವು ನೋಡ್ಬೋದು. ಮುಂದೊಂದು ದಿನ ಏನಾಗುತ್ತೆ, ಅವನು ವೃದ್ಧನಾಗಿದ್ದಾಗ ಆಶ್ರಮದ ಸಾಧು, ಇವತ್ತು ಬೆಳಗ್ಗೆ ತಾನೇ ನಾನು ಗೌತಮಾನಂದರದ ಅದೊಂದು ಇನ್ಸಿಡೆಂಟ್ ಹೇಳಿದ್ರು, ಅದೊಂದು ಯಾವುದೋ ಹಾಕ್ಕೊಂಡಿದ್ದೆ. ಆವಾಗ ಆಶ್ರಮದಲ್ಲಿ ಇದ್ದಂಥ ಬ್ರಹ್ಮಚಾರಿ ಸ್ವಾಮೀಜಿಗಳೆಲ್ಲ ಬಂದು ಅವ್ನಿಗೆ ನಮಸ್ಕಾರ ಮಾಡೋರಂತೆ. ಯಾರಿಗೆ? ಗಿರೀಶ್ ಚಂದ್ರ ಘೋಷ್ಗೆ. ಯಾಕೆ ಅಂತಂದರೆ, ನೇರವಾಗಿ ಶ್ರೀರಾಮಕೃಷ್ಣನ ನೋಡಿದ್ದೀರ, ಶ್ರೀರಾಮಕೃಷ್ಣರ ಸ್ಪರ್ಶ ಆಗಿದೆ ನಿಮಗೆ, ನಿಮ್ಮನ್ನು ನೋಡೋದು, ನಿಮ್ಮನ್ನು ನಮಸ್ಕಾರ ಮಾಡೋದೇ ನಮಗೆ ಶ್ರೀರಾಮಕೃಷ್ಣ ನೋಡ್ದಂಗಿದೆ. ಅಂದರೆ ಆ ಮಟ್ಟಕ್ಕೆ ಇಲ್ಲಿ ಅಂಗುಲಿಮಾಲನು ಕೂಡ ಆ ಬುದ್ಧ ಅಂಗುಲಿಮಾಲನ ಆ ಲೆವೆಲ್ಗೆ ತೊಗೊಂಡೋಗಿರ್ತಾನೆ, ಒಳ್ಳೆ ಬೌದ್ಧ ಭಿಕ್ಷು ಆಗ್ತಾನೆ. ಹೀಗೆ ನಾವು ಆ ಭಗವಂತನ ಚಿಂತನೆಯಲ್ಲಿ ನಾವು ಇದ್ದಾಗ, ಈ ಥರ ಸಾಧು ಸಂಘ ಮಾಡ್ತಿದ್ದಾಗ ನಾವು ಕೂಡ ನಮ್ಮ ಎಲ್ಲ ದೋಷಗಳು ನಿರ್ಮೂಲ ಆಗುತ್ತೆ ಅನ್ನೋಕ್ಕೆ ಒಂದು ಉತ್ತಮವಾದಂಥ ಕಥೆನ ಗೌತಮ್ ನಮ್ಮೊಂದಿಗೆ ಹಂಚ್ಕೊಂಡೇನೆ. ಅವನಿಗೆ ಮಕ್ಕಳ ಸಂಘದ ಪರವಾಗಿ ಎಲ್ಲರೂ ಒಂದು ಧನ್ಯವಾದವನ್ನು ತಿಳಿಸೋಣ. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸನ್ನು ಮುಗಿಸೋಣ. ಎಲ್ಲರೂ ಜೈಕಾರ ಆದಮೇಲೆ ಎಕ್ಸಿಟ್ ಆಗಬೇಡಿ, ಯಾಕೆಂದ್ರೆ ಧಮ್ಚಾರ್ಟ್ಸ್ ನೋಡಿ ಆಮೇಲೆ ಜಯರಾಮ್ ಕೃಷ್ಣ ಹೇಳಿಬಿಟ್ಟು ಎಕ್ಸಿಟ್ ಆಗಿ.
जय श्री गुरु महाराज जी की जय। जय श्री महामाई की जय। जय श्री स्वामी जी महाराज जी की जय। ನಾನು ಸ್ಟಾರ್ಟ್ ಅಂತ ಹೇಳೋರ್ಗು ಮಾಡಬೇಡ, ಇಲ್ಲಿ ಇವ್ರು ಹುಡುಗರೆಲ್ಲ ನೋಡ್ತಾರೆ. ಸ್ಟಾರ್ಟ್ ಮಾಡಪ್ಪ. ನೋಡು ಗೌತಮ್, ಇಲ್ಲಿ ಇವರೆಲ್ಲ ಆಗಲೇ ಗೊತ್ತಾಯ್ತು ಅಂತ ಹೇಳ್ಬಿಟ್ರು. ನಮ್ಮ ಅಗಸ್ತ್ಯನೂ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಪ್ಪ. ಗುಡ್. ಓಕೆ ಮಕ್ಕಳೆಲ್ಲ, ಈಗ ಜಯರಾಮ್ ಕೃಷ್ಣ ಹೇಳ್ಬಿಟ್ಟು ಎಕ್ಸಿಟ್ ಆಗಿ. जयराम कृष्णा सर। जयराम कृष्ण सर। जयराम कृष्णा सर। जयराम कृष्ण सर। जयराम कृष्णा सर। जयराम कृष्णा सर। जयराम कृष्णा। जयराम कृष्णा सर। 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 ಸ್ಟಾರ್ಟ್ ಆಯ್ತಾ ಗೇಮು? ಇಟ್ಬಿಡು ಬ್ಯಾಂಕಲ್ಲಿ ಕೊಟ್ಬಿಡಿ. ಇವತ್ತು ನೀವೇ ಹಾಕ್ಕೊಂತಾರೆ, ನಾನು ವೀಡಿಯೋ ಮಾಡ್ತೀನಿ. ಅದಾಗೆ ನೀವೇ ಅಲ್ಲಿ ಹಾಕ್ಕೊಳ್ತೀನಿ. ನೀವೇ ದಿಕ್ಕ ಕಡೆ ಇದೆಯಲ್ಲ ಹಂಗೆ ನೋಡ್ಕೊತೀನಿ. ಓಕೆ ರೆಡಿ, ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಎಲ್ಲಿ ಇತ್ತು?
ಹಾಸ್ಪಿಟಲ್ 5,000 ಹಾಸ್ಪಿಟಲ್ 5,000 ಡಬಲ್ ಬ್ಯಾಂಕ್ ಅಯ್ಯೋ ಸರ್ ಬ್ಯಾಂಕ್ ಖಾಲಿ ಮಾಡಬೇಕು ತುಂಬ ಬಿಟ್ಟಿದೆ ಬ್ಯಾಂಕ್ ಇಷ್ಟೊಂದು ನಾನು ಖಾಲಿ ಮಾಡಬೇಕು ಅಂದ್ರೆ ನಾನು ಖಾಲಿ ಮಾಡಕ್ಕೆ ಆಗೋದಿಲ್ಲಲ್ಲ. ಎಲ್ಲ ಈಗ ಎಷ್ಟು ಉಳಿದಿದೆ ಅಂತ ನೋಡಿ. ಸರ್ 25,500 21,000 ಹಾಂ 25,000 ಹಾಂ 5,500 55 ಸೂಪರ್. 5,000ನಾ? ಪರವಾಗಿಲ್ಲ, ಅಮೌಂಟ್ ಡಬಲ್ ಆಗಲಿಲ್ಲ ಕಣ. ಯಾರೋ ವಿನ್ನರ್ಸ್ ಆಗೋದ್ರೆ ಈಗ ನಿಂತ್ಕೊಳ್ಳಿ ವಿನ್ನಿಂಗ್ ಟೀಮ್ ನಿಂತ್ಕೊಳ್ಳಿ. ವೆರಿ ಗುಡ್, ಫಸ್ಟ್ ಪ್ಲೇಸ್, ವೆರಿ ಗುಡ್, ಕಂಗ್ರಾಟ್ಸ್ ಮಕ್ಕಳ. ಕ್ಲಾಪ್ ಹಾಕ್ಬಿಡಿ. ತುಂಬ ಚೆನ್ನಾಗಿ ತೀರ್ಥಯಾತ್ರೆ ಮಾಡಿದ್ದೀರಾ. ಎಷ್ಟು ಉಳಿತು ದುಡ್ಡು? ಸೊ 29,000 ಖರ್ಚು ಮಾಡಿದ್ದೀರಾ. ವೆರಿ ಗುಡ್. ಓಕೆ ಮಕ್ಕಳ. ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ